ಹಾಯ್ ಫ್ರೆಂಡ್ಸ್, ರಾಜ್ ಎಲೆಕ್ಟ್ರಿಕಲ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಒಂದು ಎಲೆಕ್ಟ್ರಿಕಲ್ ವರ್ಕಿಗೆ ಬಂದಿತ್ತು, ಹಾಗಾಗಿ ರೋಪ್ ಪೈಪ್ ಹಾಕೋಣ ಅಂತ ಬಂದಿದ್ವಿ. ನೋಡಿ, ಈಗ ನಾವು ಪೈಪನ್ನು ಹಾಕಿದ್ದೀವಿ. ಇದು ಓವರಾಲ್ ಬಂದು ಇದೊಂದು 10 ಚದರ ಇರುವಂಥ ಒಂದು ಮನೆ. ಹಾಗಾಗಿ ನೋಡಿ, ಈಗ ನಾನು ಡೀಟೇಲ್ಸ್ ಹೇಳ್ತೀನಿ ಯಾವ್ಯಾವ ಥರ ಪೈಪ್ ಹಾಕಿದ್ದೀವಿ ಅಂತ. ನೋಡಿ, ಈಗ ಇಲ್ಲಿ ಕಾಣ್ತಿದೆಯಲ್ಲ, ಇದು ಒಂದು ರೂಮು. ಹಾಗಾಗಿ ಒಂದು ಫ್ಯಾನ್ ಬಾಕ್ಸು ಮತ್ತು 3 ಸೆಟ್ ಡ್ರಾಪ್ ಇಳಿಸಿದ್ದೀವಿ. ಒಂದು ಸೈಡ್ ಸಜ್ಜ ಇರೋದ್ರಿಂದ ಆ ಕಡೆ ಡ್ರಾಪ್ ಇಳಿಸೋಕ್ಕಾಗಿಲ್ಲ. ನೋಡಿ, ಇದು ಸ್ನಾನದ ಮನೆ. ಹಾಗಾಗಿ ಇಲ್ಲಿ ಪೂರ್ತಿ ಸಜ್ಜ ಇರೋದ್ರಿಂದ ಬರೀ ಒಂದೇ ಒಂದು ಪಾಯಿಂಟ್ ಮಾತ್ರ ಹಾಕಿದ್ದೀವಿ, ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಮಾತ್ರ. ನೋಡಿ, ಇದೊಂದು ರೂಮು, ಇಲ್ಲಿಗೊಂದು ಫ್ಯಾನ್ ಬಾಕ್ಸು ಮತ್ತು ಈ ಕಡೆ ಡ್ರಾಪ್ ಇಳಿಸಿದ್ದೀವಿ, ಇಲ್ಲೊಂದು ಡ್ರಾಪ್ ಇಳಿಸಿದ್ದೀವಿ. ಈ ಫ್ಯಾನ್ ಬಾಕ್ಸ್ ಏನಕ್ಕಪ್ಪ ಅಂತಂದರೆ, ನೋಡಿ, ಮನೇಲಿ ಸಣ್ಣ ಮಕ್ಕಳುಗಳಿರ್ತಾರೆ, ಅವಕ್ಕೆ ಜೋಲಿ ಹಾಕೋ ಉದ್ದೇಶಕ್ಕೋಸ್ಕರ ಒಂದು ಫ್ಯಾನ್ ಬಾಕ್ಸ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು, ಹಾಕ್ಕೊಟ್ಟಿದ್ದೀವಿ. ನೋಡಿ, ಇದು ಕಿಚನ್, ಇದು ಪ್ಯಾಸೇಜು. ಈ ಜಾಗದಲ್ಲಿ ದೇವ್ರ ಮನೆ ಇದೆ. ಹಂಗಾಗಿ ದೇವ್ರ ಮನೆ ಇರೋದ್ರಿಂದ ಅದನ್ನು ಸ್ವಲ್ಪ ಲೆಸ್ ಮಾಡಿ ನಾವು ಎಲ್ಲಿ ಜಾಗ ಇದೆ ಅಲ್ಲಿ ಮಾತ್ರ ಹಾಕಿದ್ದೀವಿ. ನೋಡಿ, ಹಾಲ್ಗೆ ನಾವು 6 ಸ್ಪಾಟ್ ಲೈಟನ್ನು ಹಾಕಿದ್ದೀವಿ, ಒಂದು ಫ್ಯಾನ್ ಬಾಕ್ಸನ್ನು ಹಾಕಿದ್ದೀವಿ. ನೋಡಿ, ಕೊನೆಯಲ್ಲಿರೋದು ಕೆನೋಪಿಗೆ 5 ಪಾಯಿಂಟ್ ಹಾಕಿದ್ದೀವಿ. ಸೆಂಟ್ರಿಗೆ ಒಂದು ವಾಟರ್ ಪಾಯಿಂಟ್ ಬರುತ್ತೆ. ಆ ಕಡೆ ಈ ಕಡೆ ಸುತ್ತ ಬರುವಂಥವು ಸಣ್ಣವು ಚಿಕ್ಕವು 3 ವ್ಯಾಟ್ LED ಪಾಯಿಂಟ್ಗಳು ಬರ್ತವೆ. ನೋಡಿ, ಇದು ಮೇಲ್ಗಡೆ ರೈಸಿಂಗ್ ಪಾಯಿಂಟ್ಗಳು ಮಾಡಿದ್ದೀವಿ. ಕೊನೆಯಲ್ಲಿ ಕಾಣ್ತಿರೋದು ಅದು ಮೈನ್ಸು, ಅಂದರೆ ಕಣ್ಣಿಂದ ಬರ್ತಕ್ಕಂಥ ವೈರು. ಸೊ ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗೆ ನಿಮಗೂ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.